ಗಡಿಯಲ್ಲಿ ಪಾಕ್ ಪದೇ ಪದೇ ಕಿರಿಕ್ ಮಾಡ್ತಾ ಇದೆ. 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಇಂದು ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ನಡೆಯಲಿದೆ. ಸಭೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಪ್ರತಿ ಮಂಗಳವಾರ ಈ ಡಿಜಿಎಂಒ ಸಭೆ ನಡೆಯುತ್ತೆ. ಇಷ್ಟೊಂದು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಕುರಿತಾಗಿ ಡಿಜಿಎಂಒ ಸಭೆಯಲ್ಲಿ ಮಾತನಾಡಲಾಗುತ್ತೆ ಅನ್ಸುತ್ತೆ. ಪಾಕ್ ಪದೇ ಪದೇ ಕಿರಿಕ್ ಮಾಡ್ತಾ ಇರ್ತಕ್ಕಂಥದ್ದು 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತದ್ದು ತುಂಬಾ ಮ್ಯಾಟರ್ ಆಗತ್ತೆ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿರೋ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ರಂಜಿತ್, ಈ ಮಾಕ್ ಡ್ರಿಲ್ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಹೊಸದೇನೆ. ಸೊ ಏನಿರುತ್ತೆ ಮತ್ತು ಇಡೀ ಭಾರತದ ಜನತೆಗೆ ಈಗ ಒಂಥರ ಕನ್ಫ್ಯೂಷನ್ ಇದೆ, ಏನಾಗ್ತಾ ಇದೆ ಗಡಿಯಲ್ಲಿ ಅಂತ, ಭಾರತ ಪಾಕಿಸ್ತಾನದ ನಡುವೆ ಏನಾಗ್ತಾ ಇದೆ ಅಂತ. ಸೊ ನಾವೇನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಇರುತ್ತೆ. ಇವತ್ತು ವಾಯುಸೇನೆ, ನೌಕಾಸೇನೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈ ದೇಶದ ಯಾವ ಭಾಗಕ್ಕೆ ಬೇಕಾದರೂ ಶತ್ರು ದೇಶ ತಲುಪಬಹುದಾ, ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ರಕ್ಷಣಾ ವ್ಯವಸ್ಥೆನಲ್ಲಿ, ಹೀಗೆ ಜನಕ್ಕೆ ನೂರಾರು ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆಗಳಿದೆ ರಂಜಿತ್. ಸೊ ಇವತ್ತು ದೆಹಲಿನಲ್ಲಿ ಏನ್ ನಡೆಯುತ್ತೆ, ಆಮೇಲೆ ಯುದ್ಧದ ವಿಚಾರದಲ್ಲಿ ಜನ ತಿಳ್ಕೊಳ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಅಂಶಗಳೇನು, ಈ ಮಾಕ್ ಡ್ರಿಲ್ಗೆ ಪ್ರಿಪರೇಷನ್ಸ್ ಯಾವ ರೀತಿನಲ್ಲಿರುತ್ತೆ, ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ನೋಡಿ ಶ್ರೀಲಕ್ಷ್ಮಿ, 244 ಜಿಲ್ಲೆಗಳಲ್ಲಿ ನಾಳೆಗೆ ಮಾಕ್ ಡ್ರಿಲ್ ಇರುತ್ತೆ. ನೋಡಿ, ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳು ರಾಜಸ್ಥಾನ, ಜಮ್ಮು ಕಾಶ್ಮೀರ, ಹಾಗೆ ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ ಇಲ್ಲೆಲ್ಲವೂ ಕೂಡ ನಾಳೆ ಬಹಳ ಮೇಜರ್ ಡೇ, ನಾಳೆ ಮಾಕ್ ಡ್ರಿಲ್ ಮಾಡ್ತಾರೆ. ಏನಿದು ಮಾಕ್ ಡ್ರಿಲ್ ಅಂತ ಹೇಳಿದ್ರೆ, 1971ರಲ್ಲಿ ಬಾಂಗ್ಲಾ ವಿಮೋಚನೆಯ ಯುದ್ಧದ ಸಮಯದಲ್ಲಿ ಭಾರತ ಇದೇ ಮಾಕ್ ಡ್ರಿಲ್ ಅನ್ನ ಮಾಡಿತ್ತು. 54 ವರ್ಷಗಳ ನಂತರ ಈಗ ಮತ್ತೆ ಭಾರತ ಇದೇ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಹೊರಟಿದೆ. ಈ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಇದು ನಾಗರಿಕರ ರಕ್ಷಣಾ ಕವಾಯತ್ತು ಅಂತ ಹೇಳಿ ಯುದ್ಧದ ಸನ್ನದ್ಧತೆಯಲ್ಲಿ ಈಗ ಭಾರತ ಇದೆ. ಯುದ್ಧಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ. ಪಾಕಿಸ್ತಾನವನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅನ್ನೋದು ಭಾರತದ ಆಲೋಚನೆ ಆಗಿದೆ. ಅದಕ್ಕೆ ಸರ್ವ ಸನ್ನದ್ಧವಾಗಿರುವಂತ ಭಾರತ ನಾಗರಿಕರಿಗೆ ಮೈಂಡ್ ಸೆಟ್ ಮಾಡೋದಕ್ಕೆ, ನೋಡಿ, ಯುದ್ಧ ಆದಂತ ಸಮಯದಲ್ಲಿ ಎದುರಾಗುವಂತ ಚಾಲೆಂಜ್ಗಳು, ಸವಾಲುಗಳನ್ನ ಎದುರಿಸೋದಕ್ಕೆ ಭಾರತ ಈಗ ಹೊರಟಿದೆ. ಆ ನಿಟ್ಟಿನಲ್ಲಿ ನಾಳೆಗೆ ಮಾಕ್ ಡ್ರಿಲ್ ನಡೆಯುತ್ತೆ. ಈ ಮಾಕ್ ಡ್ರಿಲ್ ನಲ್ಲಿ ಏರ್ ಸ್ಟ್ರೈಕ್ ಆದಂತಹ ಸಮಯದಲ್ಲಿ ಆಗಸದಲ್ಲಿ ಏನು ಆ ಸೈರನ್ಗಳೆಲ್ಲ ಮೊಳಗುತ್ತಲ್ಲ, ಆ ಸಮಯದಲ್ಲಿ ಜನ ಏನ್ ಅನ್ಕೊಳ್ಬೇಕು, ಒಂದು ಶಬ್ದ ಬಂತು ದುತ್ ಅಂತೇಳಿ, ಒಂದು ಶಬ್ದ ಬಂತು ಅಂತೇಳಿ ಹೇಳಿದಾಗ ಇದರ ಕವಾಯತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಜನ ಆತಂಕಕ್ಕೊಳಗಾಗ್ತಾರೆ. ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಆತಂಕಕ್ಕೊಳಗಾಗ್ತಾರೆ. ಹಾಗಾಗಿ ನೋಡಿ, ಈ ಸೈರನ್ ಬಂದ್ರೆ ಇಲ್ಲಿ ಯುದ್ಧದ ಒಂದಿಷ್ಟು ಕಾರ್ಯಾಚರಣೆ ಆಗ್ತಾ ಇದೆ ಅಥವಾ ಏರ್ ಸ್ಟ್ರೈಕ್ ಕಾರ್ಯಾಚರಣೆ ಆಗ್ತಿದೆ ಅನ್ನೋದು ಒಂದು. ಇನ್ನು ನೋಡಿ, ಯುದ್ಧದ ಸಮಯದಲ್ಲಿ ವೈರಿ ರಾಷ್ಟ್ರಗಳಿಗೆ ನಮ್ಮ ಭೂಭಾಗದ ಕೆಲವು ಪ್ರದೇಶಗಳು ಅಥವಾ ಸ್ಥಳಗಳು, ಸೂಕ್ಷ್ಮ ಪ್ರದೇಶಗಳು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಎಲ್ಲ ಪವರ್ ಗಳನ್ನು ಆಫ್ ಮಾಡ್ತಾರೆ. ಎಲ್ಲ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ತಾರೆ. ಆರ್ಮಿ ಆಪರೇಷನ್ಗೆ ಅನುಕೂಲ ಆಗ್ಲಿ, ಭಾರತದ ಆರ್ಮಿ ಆಪರೇಷನ್ಗೆ ರಾತ್ರಿ ಹೊತ್ತಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆಫ್ ಮಾಡ್ತಾರೆ. ಇವತ್ತು ನಾಳೆಯೂ ಕೂಡ ಆ ಮಾಕ್ ಡ್ರಿಲ್ ನಲ್ಲಿ ಅದನ್ನ ಮಾಡ್ತಾರೆ. ಮುಂದುವರೆದು ಕೆಲವು ನಮ್ಮ ಪವರ್ ಸೆಂಟರ್ಗಳಿರ್ತವೆ, ಪವರ್ ಜನರೇಟ್ ಮಾಡುವಂತ ಸೆಂಟರ್ಗಳು, ಅವುಗಳನ್ನ ಸೇಫ್ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂತ ಹೇಳಿದ್ರೆ ಅವು ಯಾವುದೇ ಸಮಯದಲ್ಲಿ ನಮಗೆ ಪವರ್ ಅನ್ನ ಸಪ್ಲೈ ಮಾಡೋದು ಅಥವಾ ಈ ಆರ್ಮಿಗೆ ಬೇಕಾದಂತ ಎಲ್ಲಾ ಪೂರೈಕೆಗಳನ್ನ ಮಾಡುವಂತ ಟವರ್ಗಳವು, ಆ ಟವರ್ ಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭಾರತ ಏನೇನು ಕವಾಯತ್ತಿನ ಮೂಲಕ ಏನೇನು ತಯಾರಿ ಬೇಕೋ ಅದೆಲ್ಲವನ್ನು ಕೂಡ ನಾಳೆಗೆ ಮಾಡುತ್ತೆ. ಇದು ಒಂದು ಬಹಳ ಪ್ರಮುಖವಾದದ್ದು. ಇನ್ನು ಮುಂದುವರೆದು ಗುಂಡಿನ ದಾಳಿಯಾಗುತ್ತೆ ಅಥವಾ ಗುಂಡಿನ ಚಕಮಕಿ ಆದಾಗ ಅಲ್ಲಿರುವಂತಹ ನಾಗರಿಕರು ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದು ಅಣುಕು ಪ್ರದರ್ಶನ ಅಥವಾ ಅಣುಕು ಕಾರ್ಯಚಟುವಟಿಕೆ, ಕಾರ್ಯತಂತ್ರ ನಾಳೆಗೆ ನಡೆಯುತ್ತೆ. ಅದರ ಭಾಗವಾಗಿಯೇ ನಾಳೆಗೆ ಮಾಕ್ ಡ್ರಿಲ್ ಅನ್ನ ಸುಮಾರು 244 ಜಿಲ್ಲೆಗಳಲ್ಲಿ ಮಾಡ್ತಾರೆ. ಗಡಿಗೆ ಹೊಂದಿಕೊಂಡಂತಹ ರಾಜ್ಯಗಳಲ್ಲಿ ಈ ಮಾಕ್ ಡ್ರಿಲ್ ಬಹಳ ಪ್ರಮುಖ ಆಗುತ್ತೆ. ಎಲ್ಲದಕ್ಕೂ ಕೂಡ ನಾವು ಮೆಂಟಲಿ ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧವಾಗಿರಬೇಕು ಅನ್ನೋದು ಈ ಮಾಕ್ ಡ್ರಿಲ್ ನ ಉದ್ದೇಶ. ನಾಳೆಗದು ಬಹಳ ಪ್ರಮುಖವಾಗಿ ನೋಡಿ, ಈ ಹಿಂದೆ ನೀವು ಗಮನಿಸಿದ್ದೀರಿ,
1971 ವಾರ ಆದಾಗ್ಲೂ, 1965 ವಾರ ಆದಾಗ್ಲೂ, 1999 ವಾರ ಆದಾಗ್ಲೂ ಕೂಡ ನಮ್ಮ ನದಿ ನೀರನ್ನ, ಸಿಂಧೂ ನದಿಯ ಒಪ್ಪಂದ ಇತ್ತಲ್ಲ, ಆ ನದಿ ನೀರನ್ನ ಬಂದ್ ಮಾಡುವಂತ ತೀರ್ಮಾನವನ್ನ ಮಾಡಿರಲಿಲ್ಲ. ಆದ್ರೆ ಈಗ ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಅಂತದ್ದೊಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ಎಲ್ಲರಿಗೂ ಅರ್ಥ ಆಗುತ್ತೆ. ಸೀರಿಯಸ್ ಸಿಚುವೇಶನ್ ಇದು, ಅಥವಾ ಸೀರಿಯಸ್ ಆಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳಿದ್ರಿ ಜನ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿ. ಸದ್ಯಕ್ಕೆ ಜನ ತಿಳ್ಕೊಳ್ಬೇಕಾದದ್ದು ಒಂದೇ, ದೇಶ ಇವತ್ತು ಪಾಕಿಸ್ತಾನ ಕುಮ್ಮಕ್ಕು ಕೊಡ್ತಾ ಇರುವಂತಹ ಭಯೋತ್ಪಾದನೆಯನ್ನ ನಿಗ್ರಹಿಸೋದಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ಭಾರತ ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಕೂಡ ಭಾರತದ ತಯಾರಿಗಳು ಹೇಗಿದ್ದಾವೆ, ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಜನ ತಿಳ್ಕೊಳ್ಬೇಕಾಗಿದೆ. ನೀವು ಮುಂದುವರೆದು ಹೇಳಿದ್ರಿ 12 ದಿನದಲ್ಲಿ 49 ಬಾರಿ ಇವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ. ಹೌದು, ಎಕ್ಸಾಕ್ಟ್ಲಿ. ನೋಡಿ, ಕದನ ವಿರಾಮ ಗಡಿಯಲ್ಲಿ ಪಾಕ್ ಪದೇ ಪದೇ ಕಿರಿಕ್ ಮಾಡ್ತಾ ಇದೆ. 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಇಂದು ಭಾರತ ಪಾಕ್ ಡಿಜಿಎಂಒ ಮಟ್ಟದ ಸಭೆ ನಡೆಯಲಿದೆ. ಸಭೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ. ಪ್ರತಿ ಮಂಗಳವಾರ ಈ ಡಿಜಿಎಂಒ ಸಭೆ ನಡೆಯುತ್ತೆ. ಇಷ್ಟೊಂದು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿರೋ ಕುರಿತಾಗಿ ಡಿಜಿಎಂಒ ಸಭೆಯಲ್ಲಿ ಮಾತನಾಡಲಾಗುತ್ತೆ ಅನ್ಸುತ್ತೆ. ಪಾಕ್ ಪದೇ ಪದೇ ಕಿರಿಕ್ ಮಾಡ್ತಾ ಇರ್ತಕ್ಕಂಥದ್ದು 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂತದ್ದು ತುಂಬಾ ಮ್ಯಾಟರ್ ಆಗತ್ತೆ ಅದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿರೋ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ರಂಜಿತ್, ಈ ಮಾಕ್ ಡ್ರಿಲ್ ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೆ ಹೊಸದೇನೆ. ಸೊ ಏನಿರುತ್ತೆ, ಮತ್ತು ಇಡೀ ಭಾರತದ ಜನತೆಗೆ ಈಗ ಒಂಥರ ಕನ್ಫ್ಯೂಷನ್ ಇದೆ, ಏನಾಗ್ತಾ ಇದೆ ಗಡಿಯಲ್ಲಿ ಅಂತ, ಭಾರತ ಪಾಕಿಸ್ತಾನದ ನಡುವೆ ಏನಾಗ್ತಾ ಇದೆ ಅಂತ. ಸೊ ನಾವೇನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಕೂಡ ಇರುತ್ತೆ. ಇವತ್ತು ವಾಯುಸೇನೆ, ನೌಕಾಸೇನೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈ ದೇಶದ ಯಾವ ಭಾಗಕ್ಕೆ ಬೇಕಾದರೂ ಶತ್ರು ದೇಶ ತಲುಪಬಹುದಾ, ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ರಕ್ಷಣಾ ವ್ಯವಸ್ಥೆನಲ್ಲಿ, ಹೀಗೆ ಜನಕ್ಕೆ ನೂರಾರು ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆಗಳಿದೆ ರಂಜಿತ್. ಸೊ ಇವತ್ತು ದೆಹಲಿನಲ್ಲಿ ಏನ್ ನಡೆಯುತ್ತೆ, ಆಮೇಲೆ ಯುದ್ಧದ ವಿಚಾರದಲ್ಲಿ ಜನ ತಿಳ್ಕೊಳ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಅಂಶಗಳೇನು, ಈ ಮಾಕ್ ಡ್ರಿಲ್ಗೆ ಪ್ರಿಪರೇಷನ್ಸ್ ಯಾವ ರೀತಿನಲ್ಲಿರುತ್ತೆ, ನಿಮ್ಮ ಹತ್ರ ಏನೆಲ್ಲ ಅಪ್ಡೇಟ್ ಇದೆ? ನೋಡಿ ಶ್ರೀಲಕ್ಷ್ಮಿ, 244 ಜಿಲ್ಲೆಗಳಲ್ಲಿ ನಾಳೆಗೆ ಮಾಕ್ ಡ್ರಿಲ್ ಇರುತ್ತೆ. ನೋಡಿ, ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳು ರಾಜಸ್ಥಾನ, ಜಮ್ಮು ಕಾಶ್ಮೀರ, ಹಾಗೆ ಪಂಜಾಬ್, ಗುಜರಾತ್, ಮಧ್ಯಪ್ರದೇಶ, ಇಲ್ಲೆಲ್ಲವೂ ಕೂಡ ನಾಳೆ ಬಹಳ ಮೇಜರ್ ಡೇ, ನಾಳೆ ಮಾಕ್ ಡ್ರಿಲ್ ಮಾಡ್ತಾರೆ. ಏನಿದು ಮಾಕ್ ಡ್ರಿಲ್ ಅಂತ ಹೇಳಿದ್ರೆ, 1971ರಲ್ಲಿ ಬಾಂಗ್ಲಾ ವಿಮೋಚನೆಯ ಯುದ್ಧದ ಸಮಯದಲ್ಲಿ ಭಾರತ ಇದೇ ಮಾಕ್ ಡ್ರಿಲ್ ಅನ್ನ ಮಾಡಿತ್ತು. 54 ವರ್ಷಗಳ ನಂತರ ಈಗ ಮತ್ತೆ ಭಾರತ ಇದೇ ಮಾಕ್ ಡ್ರಿಲ್ ಅನ್ನ ಮಾಡೋದಕ್ಕೆ ಹೊರಟಿದೆ. ಈ ಮಾಕ್ ಡ್ರಿಲ್ ಅಂತ ಹೇಳಿದ್ರೆ ಇದು ನಾಗರಿಕರ ರಕ್ಷಣಾ ಕವಾಯತ್ತು ಅಂತ ಹೇಳಿ. ಯುದ್ಧದ ಸನ್ನದ್ಧತೆಯಲ್ಲಿ ಈಗ ಭಾರತ ಇದೆ. ಯುದ್ಧಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದೆ. ಪಾಕಿಸ್ತಾನವನ್ನ ಹೇಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅನ್ನೋದು ಭಾರತದ ಆಲೋಚನೆ ಆಗಿದೆ. ಅದಕ್ಕೆ ಸರ್ವ ಸನ್ನದ್ಧವಾಗಿರುವಂತ ಭಾರತ ನಾಗರಿಕರಿಗೆ ಮೈಂಡ್ ಸೆಟ್ ಮಾಡೋದಕ್ಕೆ, ನೋಡಿ, ಯುದ್ಧ ಆದಂತ ಸಮಯದಲ್ಲಿ ಎದುರಾಗುವಂತ ಚಾಲೆಂಜ್ಗಳು, ಸವಾಲುಗಳನ್ನ ಎದುರಿಸೋದಕ್ಕೆ ಭಾರತ ಈಗ ಹೊರಟಿದೆ. ಆ ನಿಟ್ಟಿನಲ್ಲಿ ನಾಳೆಗೆ ಮಾಕ್ ಡ್ರಿಲ್ ನಡೆಯುತ್ತೆ. ಈ ಮಾಕ್ ಡ್ರಿಲ್ ನಲ್ಲಿ ಏರ್ ಸ್ಟ್ರೈಕ್ ಆದಂತಹ ಸಮಯದಲ್ಲಿ ಆಗಸದಲ್ಲಿ ಏನು ಆ ಸೈರನ್ಗಳೆಲ್ಲ ಮೊಳಗುತ್ತಲ್ಲ, ಆ ಸಮಯದಲ್ಲಿ ಜನ ಏನ್ ಅನ್ಕೊಳ್ಬೇಕು, ಒಂದು ಶಬ್ದ ಬಂತು ದುತ್ ಅಂತೇಳಿ, ಒಂದು ಶಬ್ದ ಬಂತು ಅಂತೇಳಿ ಹೇಳಿದಾಗ ಇದರ ಕವಾಯತ್ತು ಮಾಡಿಲ್ಲ ಅಂತ ಹೇಳಿದ್ರೆ ಜನ ಆತಂಕಕ್ಕೊಳಗಾಗ್ತಾರೆ. ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಆತಂಕಕ್ಕೊಳಗಾಗ್ತಾರೆ. ಹಾಗಾಗಿ ನೋಡಿ, ಈ ಸೈರನ್ ಬಂದ್ರೆ ಇಲ್ಲಿ ಯುದ್ಧದ ಒಂದಿಷ್ಟು ಕಾರ್ಯಾಚರಣೆ ಆಗ್ತಾ ಇದೆ ಅಥವಾ ಏರ್ ಸ್ಟ್ರೈಕ್ ಕಾರ್ಯಾಚರಣೆ ಆಗ್ತಿದೆ ಅನ್ನೋದು ಒಂದು. ಇನ್ನು ನೋಡಿ, ಯುದ್ಧದ ಸಮಯದಲ್ಲಿ ವೈರಿ ರಾಷ್ಟ್ರಗಳಿಗೆ ನಮ್ಮ ಭೂಭಾಗದ ಕೆಲವು ಪ್ರದೇಶಗಳು ಅಥವಾ ಸ್ಥಳಗಳು, ಸೂಕ್ಷ್ಮ ಪ್ರದೇಶಗಳು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಎಲ್ಲ ಪವರ್ ಗಳನ್ನು ಆಫ್ ಮಾಡ್ತಾರೆ. ಎಲ್ಲ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡ್ತಾರೆ. ಆರ್ಮಿ ಆಪರೇಷನ್ಗೆ ಅನುಕೂಲ ಆಗ್ಲಿ, ಭಾರತದ ಆರ್ಮಿ ಆಪರೇಷನ್ಗೆ ರಾತ್ರಿ ಹೊತ್ತಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆಫ್ ಮಾಡ್ತಾರೆ.
ಇವತ್ತು ನಾಳೆಯೂ ಕೂಡ ಆ ಮಾಕ್ ಡ್ರಿಲ್ ನಲ್ಲಿ ಅದನ್ನ ಮಾಡ್ತಾರೆ. ಮುಂದುವರೆದು ಕೆಲವು ನಮ್ಮ ಪವರ್ ಸೆಂಟರ್ ಗಳಿರ್ತವೆ, ಪವರ್ ಜನರೇಟ್ ಮಾಡುವಂತ ಸೆಂಟರ್ಗಳು, ಅವುಗಳನ್ನ ಸೇಫ್ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂತ ಹೇಳಿದ್ರೆ ಅವು ಯಾವುದೇ ಸಮಯದಲ್ಲಿ ನಮಗೆ ಪವರ್ ಅನ್ನ ಸಪ್ಲೈ ಮಾಡೋದು ಅಥವಾ ಈ ಆರ್ಮಿಗೆ ಬೇಕಾದಂತ ಎಲ್ಲಾ ಪೂರೈಕೆಗಳನ್ನ ಮಾಡುವಂತ ಟವರ್ಗಳವು, ಆ ಟವರ್ ಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಭಾರತ ಏನೇನು ಕವಾಯತ್ತಿನ ಮೂಲಕ ಏನೇನು ತಯಾರಿ ಬೇಕೋ ಅದೆಲ್ಲವನ್ನು ಕೂಡ ನಾಳೆಗೆ ಮಾಡುತ್ತೆ. ಇದು ಒಂದು ಬಹಳ ಪ್ರಮುಖವಾದದ್ದು. ಇನ್ನು ಮುಂದುವರೆದು ಗುಂಡಿನ ದಾಳಿಯಾಗುತ್ತೆ ಅಥವಾ ಗುಂಡಿನ ಚಕಮಕಿ ಆದಾಗ ಅಲ್ಲಿರುವಂತಹ ನಾಗರಿಕರು ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಒಂದು ಅಣುಕು ಪ್ರದರ್ಶನ ಅಥವಾ ಅಣುಕು ಕಾರ್ಯಚಟುವಟಿಕೆ ಕಾರ್ಯತಂತ್ರ ನಾಳೆಗೆ ನಡೆಯುತ್ತೆ. ಅದರ ಭಾಗವಾಗಿಯೇ ನಾಳೆಗೆ ಮಾಕ್ ಡ್ರಿಲ್ ಅನ್ನ ಸುಮಾರು 244 ಜಿಲ್ಲೆಗಳಲ್ಲಿ ಮಾಡ್ತಾರೆ. ಗಡಿಗೆ ಹೊಂದಿಕೊಂಡಂತಹ ರಾಜ್ಯಗಳಲ್ಲಿ ಈ ಮಾಕ್ ಡ್ರಿಲ್ ಬಹಳ ಪ್ರಮುಖ ಆಗುತ್ತೆ. ಎಲ್ಲದಕ್ಕೂ ಕೂಡ ನಾವು ಮೆಂಟಲಿ ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧವಾಗಿರಬೇಕು ಅನ್ನೋದು ಈ ಮಾಕ್ ಡ್ರಿಲ್ ನ ಉದ್ದೇಶ. ನಾಳೆಗದು ಬಹಳ ಪ್ರಮುಖವಾಗಿ ನೋಡಿ. ಈ ಹಿಂದೆ ನೀವು ಗಮನಿಸಿದ್ದೀರಿ, 1971 ವಾರ ಆದಾಗ್ಲೂ, 1965 ವಾರ ಆದಾಗ್ಲೂ, 1999 ವಾರ ಆದಾಗ್ಲೂ ಕೂಡ ನಮ್ಮ ನದಿ ನೀರನ್ನ, ಸಿಂಧೂ ನದಿಯ ಒಪ್ಪಂದ ಇತ್ತಲ್ಲ, ಆ ನದಿ ನೀರನ್ನ ಬಂದ್ ಮಾಡುವಂತ ತೀರ್ಮಾನವನ್ನ ಮಾಡಿರಲಿಲ್ಲ. ಆದ್ರೆ ಈಗ ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಹೆಣೆಯೋದಕ್ಕೆ ಅಂತದ್ದೊಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಬಹುಶಃ ಎಲ್ಲರಿಗೂ ಅರ್ಥ ಆಗುತ್ತೆ. ಸೀರಿಯಸ್ ಸಿಚುವೇಶನ್ ಇದು ಅಥವಾ ಸೀರಿಯಸ್ ಆಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳಿದ್ರಿ ಜನ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿ. ಸದ್ಯಕ್ಕೆ ಜನ ತಿಳ್ಕೊಳ್ಬೇಕಾದದ್ದು ಒಂದೇ, ದೇಶ ಇವತ್ತು ಪಾಕಿಸ್ತಾನ ಕುಮ್ಮಕ್ಕು ಕೊಡ್ತಾ ಇರುವಂತಹ ಭಯೋತ್ಪಾದನೆಯನ್ನ ನಿಗ್ರಹಿಸೋದಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ಭಾರತ ಅದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡ್ತಾ ಇದೆ. ರಾಜತಾಂತ್ರಿಕವಾಗಿಯೂ ಕೂಡ ಭಾರತದ ತಯಾರಿಗಳು ಹೇಗಿದ್ದಾವೆ, ಏನೇನಿದ್ದಾವೆ ಅನ್ನೋದ್ರ ಬಗ್ಗೆ ಜನ ತಿಳ್ಕೊಳ್ಬೇಕಾಗಿದೆ. ನೀವು ಮುಂದುವರೆದು ಹೇಳಿದ್ರಿ 12 ದಿನದಲ್ಲಿ 49 ಬಾರಿ ಇವರು ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ರು ಅಂತ. ಹೌದು, ಎಕ್ಸಾಕ್ಟ್ಲಿ. ನೋಡಿ, ಕದನ ವಿರಾಮ